ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ 2026ರ ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಟೈಟಾನ್ಸ್ ತಂಡವನ್ನು 92 ರನ್ಗಳ ಭರ್ಜರಿ ಅಂತರದಿಂದ ಸೋಲಿಸಿದೆ. ಮೇ 26, 2026 ರಂದು ಧರ್ಮಶಾಲಾದ ಎಚ್ಪಿಸಿಎ ಕ್ರೀಡಾಂಗಣದಲ್ಲಿ ನಡೆದ ಈ ಪ್ರಮುಖ ಪಂದ್ಯ ಆರ್ಸಿಬಿ ತಂಡಕ್ಕೆ ಐಪಿಎಲ್ 2026ರ ಫೈನಲ್ಗೆ ನೇರ ಪ್ರವೇಶವನ್ನು ಖಾತ್ರಿಪಡಿಸಿದೆ. ಆರ್ಸಿಬಿ ನಾಯಕ ರಜತ್ ಪಾಟಿದಾರ್ ಕೇವಲ 33 ಎಸೆತಗಳಲ್ಲಿ 93 ರನ್ ಗಳಿಸಿ ಅದ್ಭುತವಾದ ಅಜೇಯ ಇನ್ನಿಂಗ್ಸ್ ಆಡುವ ಮೂಲಕ ತಂಡವನ್ನು ಮುನ್ನಡೆಸಿದರು. ಈ ಮೂಲಕ ಹಾಲಿ ಚಾಂಪಿಯನ್ಸ್ ತಂಡವನ್ನು ಐಪಿಎಲ್ ಪ್ಲೇಆಫ್ ಇತಿಹಾಸದಲ್ಲಿ ಒಂದು ದಾಖಲೆಯ ಮೊತ್ತದತ್ತ ಕೊಂಡೊಯ್ದರು. ಈ ಗೆಲುವು ಸತತ 2ನೇ ಚಾಂಪಿಯನ್ಶಿಪ್ ಪ್ರಶಸ್ತಿಯ ಮೇಲೆ ಕಣ್ಣಿಟ್ಟಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪ್ರಬಲ ಪ್ರದರ್ಶನವನ್ನು ಎತ್ತಿ ತೋರಿಸುತ್ತದೆ. ಗುಜರಾತ್ ಟೈಟಾನ್ಸ್ ತಂಡ ಈ ಸೋಲಿನ ಹೊರತಾಗಿಯೂ ಕ್ವಾಲಿಫೈಯರ್ 2ರಲ್ಲಿ ಸ್ಪರ್ಧಿಸುವ ಮೂಲಕ ಫೈನಲ್ ತಲುಪುವ ಅವಕಾಶವನ್ನು ಇನ್ನೂ ಉಳಿಸಿಕೊಂಡಿದೆ. ಪ್ಲೇಆಫ್ ನಿಯಮಗಳ ಪ್ರಕಾರ ಕ್ವಾಲಿಫೈಯರ್ 1ರ ವಿಜೇತ ತಂಡ ನೇರವಾಗಿ ಫೈನಲ್ಗೆ ಪ್ರವೇಶಿಸಿದರೆ, ಸೋತ ತಂಡಕ್ಕೆ ಎಲಿಮಿನೇಟರ್ ಪಂದ್ಯದ ವಿಜೇತರೊಂದಿಗೆ ಆಡಿ ಮತ್ತೊಂದು ಅವಕಾಶ ಸಿಗುತ್ತದೆ. ಈ ಸ್ವರೂಪವು ಲೀಗ್ ಹಂತದಲ್ಲಿ ಸ್ಥಿರ ಪ್ರದರ್ಶನ ನೀಡಿದ ತಂಡಗಳಿಗೆ ಒಂದು ಪ್ರಮುಖ ಅನುಕೂಲವನ್ನು ಕಲ್ಪಿಸುತ್ತದೆ, ಏಕೆಂದರೆ ಆರ್ಸಿಬಿ ಮತ್ತು ಜಿಟಿ ಎರಡೂ ತಂಡಗಳು 18 ಅಂಕಗಳೊಂದಿಗೆ ಲೀಗ್ ಹಂತವನ್ನು ಮುಗಿಸಿದ್ದವು. ಐಪಿಎಲ್ 2026ರ ಋತುವಿನ ಫೈನಲ್ ಪಂದ್ಯವು ಮೇ 31 ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈಗ ತನ್ನ ಎದುರಾಳಿಗಾಗಿ ಕಾಯಲಿದೆ. ಮೇ 27 ರಂದು ಮುಲ್ಲನ್ಪುರ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆ ಎಲಿಮಿನೇಟರ್ ಪಂದ್ಯ ನಡೆಯಲಿದೆ. ಆ ಪಂದ್ಯದ ನಂತರ ಕ್ವಾಲಿಫೈಯರ್ 2 ಪಂದ್ಯ ನಡೆದು ಫೈನಲ್ಗೆ ಮತ್ತೊಂದು ತಂಡ ಯಾವುದು ಅಂತ ಗೊತ್ತಾಗಲಿದೆ. ಪಾಟಿದಾರ್ ಅವರ ನಾಯಕತ್ವ ಮತ್ತು ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನವು ಅರ್ಕ್ಯ ಈ ಭರ್ಜರಿ ಪ್ರದರ್ಶನಕ್ಕೆ ಪ್ರಮುಖ ಕಾರಣವಾಗಿತ್ತು. ಇದು ಉಳಿದ ಪ್ಲೇಆಫ್ ಪಂದ್ಯಗಳಿಗೆ ಒಂದು ಉನ್ನತ ಮಾನದಂಡವನ್ನು ನಿಗದಿಪಡಿಸಿದೆ. ಅವರ ಆಕ್ರಮಣಕಾರಿ ಆಟ ಮತ್ತು ಸರಿಯಾದ ತಂತ್ರಗಾರಿಕೆಯ ಮಿಶ್ರಣದಿಂದಾಗಿ ಅವರ ಪ್ರದರ್ಶನವು ವಿಶೇಷವಾಗಿ ಗಮನ ಸೆಳೆಯಿತು. ಇದು ಆರ್ಸಿಬಿ ತಮ್ಮ ಉತ್ತಮ ಆರಂಭವನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳಲು ನೆರವಾಯಿತು. ಈ ಹೆಚ್ಚಿನ ಒತ್ತಡದ ಪಂದ್ಯದಲ್ಲಿ ತಂಡದ ಒಟ್ಟಾರೆ ಪ್ರದರ್ಶನವು ತಮ್ಮ ಪ್ರಶಸ್ತಿಯನ್ನು ಉಳಿಸಿಕೊಳ್ಳಲು ತಾವು ಪ್ರಬಲ ಸ್ಪರ್ಧಿಗಳು ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿತು. ಅಂತಿಮ ಕದನಕ್ಕೂ ಮುನ್ನ ಅವರ ಈ ಭರ್ಜರಿ ಗೆಲುವು ಸಂಭಾವ್ಯ ಎದುರಾಳಿಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ. ಫೈನಲ್ವರೆಗಿನ ಈ ಪಯಣ ತೀವ್ರ ಪೈಪೋಟಿಯಿಂದ ಕೂಡಿತ್ತು. ಲೀಗ್ ಹಂತದಲ್ಲಿ ತಂಡಗಳು ಪ್ರತಿ ಅಂಕಕ್ಕಾಗಿ ತೀವ್ರವಾಗಿ ಹೋರಾಡಿದ್ದವು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಮ್ಮ ಪಾಲಿನ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು ಬೃಹತ್ 254 ರನ್ ಗಳಿಸಿತು. ಇದು ಐಪಿಎಲ್ ಪ್ಲೇಆಫ್ ಪಂದ್ಯವೊಂದರಲ್ಲಿ ದಾಖಲಾದ ಅತಿ ಹೆಚ್ಚು ತಂಡದ ಮೊತ್ತವಾಗಿದೆ. ಆರ್ಸಿಬಿ ನಾಯಕ ರಜತ್ ಪಾಟಿದಾರ್ ಇನ್ನಿಂಗ್ಸ್ಗೆ ಆಧಾರವಾಗಿದ್ದರು. ಅವರು ಕೇವಲ 33 ಎಸೆತಗಳಲ್ಲಿ ಗಳಿಸಿದ ಅಬ್ಬರದ ಅಜೇಯ 93 ರನ್ ಈ ಸಂಜೆಯ ಹೈಲೈಟ್ ಆಗಿತ್ತು. ಪಾಟಿದಾರ್ ಆಟ ಅಬ್ಬರದ ಬ್ಯಾಟಿಂಗ್ಗೆ ಮಾಸ್ಟರ್ ಕ್ಲಾಸ್ ಆಗಿತ್ತು. ಅವರು 5 ಬೌಂಡರಿ, 9 ಸಿಕ್ಸರ್ ಸಿಡಿಸಿದ್ದು 281.82 ರ ಅದ್ಭುತ ಸ್ಟ್ರೈಕ್ ರೇಟ್ ಕಾಯ್ದುಕೊಂಡರು. ಕುಲ್ವಂತ್ ಖೇಜ್ರೋಲಿಯಾ ಅವರ ಒಂದೇ ಓವರ್ನಲ್ಲಿ 28 ರನ್ ಸಿಡಿಸಿ ತಮ್ಮ ಪ್ರಾಬಲ್ಯವನ್ನು ಮೆರೆದರು. ಈ ಬೃಹತ್ ಮೊತ್ತಕ್ಕೆ ಮಹತ್ವದ ಕೊಡುಗೆ ನೀಡಿದವರಲ್ಲಿ ವಿರಾಟ್ ಕೊಹ್ಲಿ 25 ಎಸೆತಗಳಲ್ಲಿ ವೇಗದ 43 ರನ್ ಗಳಿಸಿದರೆ, ಕೃನಾಲ್ ಪಾಂಡ್ಯ ಕೂಡ 28 ಎಸೆತಗಳಲ್ಲಿ 43 ರನ್ ಸೇರಿಸಿದರು. ದೇವದತ್ ಪಡಿಕ್ಕಲ್ ಕೂಡ 19 ಎಸೆತಗಳಲ್ಲಿ 30 ರನ್ ಗಳಿಸಿ ತಂಡಕ್ಕೆ ನೆರವಾದರು. ಗುಜರಾತ್ ಟೈಟಾನ್ಸ್ ಬೌಲಿಂಗ್ ವಿಭಾಗ ಇನ್ನಿಂಗ್ಸ್ ಪೂರ್ತಿ ತೀವ್ರ ಒತ್ತಡ ಎದುರಿಸಿತು. ವೇಗಿ ಜೇಸನ್ ಹೋಲ್ಡರ್ 39 ರನ್ ನೀಡಿ 2 ವಿಕೆಟ್ ಪಡೆದರೆ, ಕಗಿಸೋ ರಬಾಡಾ ಕೂಡ 54 ರನ್ ಬಿಟ್ಟುಕೊಟ್ಟು 2 ವಿಕೆಟ್ ಕಿತ್ತರು. ಗುಜರಾತ್ ಟೈಟಾನ್ಸ್ನ ಎಡಗೈ ವೇಗಿ ಕುಲ್ವಂತ್ ಖೇಜ್ರೋಲಿಯಾ ಅವರಿಗೆ ಇದು ವಿಶೇಷವಾಗಿ ಕಷ್ಟದ ದಿನವಾಗಿತ್ತು. ಅರ್ಕ್ಯ ಭರ್ಜರಿ ಆಟದ ವೇಳೆ ಒಂದೇ ಓವರ್ನಲ್ಲಿ 28 ರನ್ ಬಿಟ್ಟುಕೊಟ್ಟರು. 15 ಪಂದ್ಯಗಳಲ್ಲಿ 26 ವಿಕೆಟ್ ಗಳಿಸಿ ಪ್ರಸ್ತುತ ಐಪಿಎಲ್ 2026ರ ಪರ್ಪಲ್ ಕ್ಯಾಪ್ ರೇಸ್ನಲ್ಲಿ ಮುಂಚೂಣಿಯಲ್ಲಿರುವ ರಬಾಡಾ ಪ್ರಭಾವ ಬೀರಲು ಪ್ರಯತ್ನಿಸಿದರು. ಅರ್ಕ್ಯ ನಿರಂತರ ಆಕ್ರಮಣಕಾರಿ ಆಟಕ್ಕೆ ಬಲಿಯಾದರು. ರಬಾಡಾ ವೆಂಕಟೇಶ್ ಅಯ್ಯರ್ ಅವರನ್ನು ಔಟ್ ಮಾಡಿದರು ಹಾಗೂ ಹೋಲ್ಡರ್ ಕೊಹ್ಲಿ ಮತ್ತು ಪಡಿಕ್ಕಲ್ ಅವರನ್ನು ಪೆವಿಲಿಯನ್ಗೆ ಕಳುಹಿಸಿದರು. ಪಾಟಿದಾರ್ ಮತ್ತು ಪಾಂಡ್ಯ 4ನೇ ವಿಕೆಟ್ಗೆ 95 ರನ್ಗಳ ನಿರ್ಣಾಯಕ ಜೊತೆಯಾಟ ಕಟ್ಟಿ ಆರ್ಸಿಬಿ ತಮ್ಮ ಆಕ್ರಮಣಕಾರಿ ವೇಗವನ್ನು ಕಾಯ್ದುಕೊಳ್ಳುವಂತೆ ನೋಡಿಕೊಂಡರು. ಈ ನಿರಂತರ ಆಕ್ರಮಣ ಅರ್ಕ್ಯನ್ನು ವೇಗವಾಗಿ 200 ರನ್ ಗಡಿ ದಾಟಿಸಿತು. ಅಷ್ಟೇ ಅಲ್ಲದೆ ಪಾಟಿದಾರ್ ಕೇವಲ 21 ಎಸೆತಗಳಲ್ಲಿ ತಮ್ಮ ಅರ್ಧಶತಕ ಪೂರೈಸಿದರು. ಆರ್ಸಿಬಿ ಬ್ಯಾಟಿಂಗ್ ವಿಭಾಗದ ಸಾಮೂಹಿಕ ಪ್ರಯತ್ನ, ಅದರಲ್ಲೂ ನಿರ್ಣಾಯಕ ಮಿಡಲ್ ಓವರ್ಗಳು ಮತ್ತು ಡೆತ್ ಓವರ್ಗಳಲ್ಲಿ ತೋರಿದ ಆಟ, ಗುಜರಾತ್ ಟೈಟಾನ್ಸ್ಗೆ ಬಹುತೇಕ ಮುರಿಯಲಾಗದ ಗುರಿ ನೀಡಲು ನಿರ್ಣಾಯಕವಾಯಿತು. 255 ರನ್ಗಳ ಬೃಹತ್ ಗುರಿಯನ್ನ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ ಬ್ಯಾಟಿಂಗ್ ಲೈನಪ್ ಆರಂಭದಿಂದಲೇ ಎಡವಿತು. ಕೊನೆಗೂ 19.3 ಓವರ್ಗಳಲ್ಲಿ 162 ರನ್ಗಳಿಗೆ ಆಲೌಟ್ ಆಯಿತು. ಐಪಿಎಲ್ 2026ರಲ್ಲಿ 13 ಪಂದ್ಯಗಳಿಂದ 616 ರನ್ ಗಳಿಸಿ ಮಿಂಚಿದ್ದ ಜಿಟಿ ನಾಯಕ ಶುಭ್ಮನ್ ಗಿಲ್ ಕೇವಲ 2 ರನ್ಗಳಿಗೆ ಬೇಗನೆ ಔಟಾದರು. ಇದು ಟೈಟನ್ಸ್ ತಂಡದ ಗೆಲುವಿನ ಓಟಕ್ಕೆ ದೊಡ್ಡ ಆಘಾತ ನೀಡಿತು. 11 ಎಸೆತಗಳಲ್ಲಿ ಸ್ಫೋಟಕ 29 ರನ್ ಗಳಿಸಿದ ಜೋಸ್ ಬಟ್ಲರ್ ಸ್ವಲ್ಪ ಪ್ರತಿರೋಧ ಒಡ್ಡಿದರೂ ಅವರ ಔಟ್ ತಂಡದ ಇನ್ನಿಂಗ್ಸ್ ಅನ್ನು ಮತ್ತಷ್ಟು ಕದಡಿತು. ಗುಜರಾತ್ ಟೈಟನ್ಸ್ ಪರ ರಾಹುಲ್ ತೆವಾಟಿಯಾ ಏಕಾಂಗಿ ಹೋರಾಟ ನಡೆಸಿದರು. 43 ಎಸೆತಗಳಲ್ಲಿ 8 ಬೌಂಡರಿ, 4 ಸಿಕ್ಸರ್ಗಳ ಸಹಿತ 68 ರನ್ ಗಳಿಸಿ ತಂಡವನ್ನ ಪಂದ್ಯದಲ್ಲಿ ಉಳಿಸಲು ಪ್ರಯತ್ನಿಸಿದರು.
ಆದರೆ ಅರ್ಕ್ಯ ಬಲಿಷ್ಠ ಬೌಲಿಂಗ್ ದಾಳಿಯ ಮುಂದೆ ಅವರ ಪ್ರಯತ್ನ ಸಾಕಾಗಲಿಲ್ಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬೌಲರ್ಗಳು ತಮ್ಮ ಯೋಜನೆಯನ್ನ ಅಚ್ಚುಕಟ್ಟಾಗಿ ಜಾರಿಗೊಳಿಸಿ ನಿಯಮಿತವಾಗಿ ವಿಕೆಟ್ ಪಡೆದು ಯಶಸ್ಸು ಕಂಡರು. ಆರ್ಸಿಬಿ ಪರ ಜಾಕೋಬ್ ಡಫಿ 39 ರನ್ಗಳಿಗೆ 3 ವಿಕೆಟ್ ಪಡೆದು ಮಿಂಚಿದರು. ರಾಸಿಕ್ ಸಲಾಂ ಕೂಡ 24 ರನ್ಗಳಿಗೆ 2 ವಿಕೆಟ್ ಪಡೆದು ಪ್ರಮುಖ ಕೊಡುಗೆ ನೀಡಿದರು. ಭುವನೇಶ್ವರ್ ಕುಮಾರ್ ಮತ್ತು ಜೋಶ್ ಹ್ಯಾಜಲ್ವುಡ್ ಕೂಡ ಪ್ರಮುಖ ಹಂತಗಳಲ್ಲಿ ನಿರ್ಣಾಯಕ ವಿಕೆಟ್ ಪಡೆದು ಬೆಂಬಲ ನೀಡಿದರು. ಬ್ಯಾಟಿಂಗ್ನಲ್ಲಿ ಮಿಂಚಿದ್ದ ಕೃನಾಲ್ ಪಾಂಡ್ಯ ಕೂಡ ಕಗಿಸೋ ರಬಾಡಾರನ್ನ ಔಟ್ ಮಾಡಿ 1 ವಿಕೆಟ್ ಪಡೆದರು. ಅರ್ಕ್ಯ ಉತ್ತಮ ಬೌಲಿಂಗ್ ಪ್ರದರ್ಶನ ಮತ್ತು ಆರಂಭಿಕ ವಿಕೆಟ್ಗಳ ಪತನ ಗುಜರಾತ್ ಟೈಟನ್ಸ್ ಮೇಲೆ ಭಾರೀ ಒತ್ತಡ ಹೇರಿ ತಂಡದ ಕುಸಿತಕ್ಕೆ ಕಾರಣವಾಯಿತು. ಈ ಭರ್ಜರಿ 92 ರನ್ಗಳ ಗೆಲುವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ನೇರವಾಗಿ ಫೈನಲ್ಗೆ ತಲುಪಿಸಿದೆ. ಆದರೆ ಗುಜರಾತ್ ಟೈಟನ್ಸ್ ತಂಡ ಕ್ವಾಲಿಫೈಯರ್ 2ಕ್ಕೆ ಹೋಗಿದ್ದು, ಅಲ್ಲಿ ಅವರು ಎಲಿಮಿನೇಟರ್ ಪಂದ್ಯದ ವಿಜೇತರನ್ನ ಎದುರಿಸಲಿದ್ದಾರೆ. ಪಂದ್ಯದ ಬಗ್ಗೆ ಮಾತನಾಡಿದ ಶುಭ್ಮನ್ ಗಿಲ್, ತಮ್ಮ ತಂಡದ ಫೀಲ್ಡಿಂಗ್ ಮತ್ತು ಒತ್ತಡದ ಸಂದರ್ಭದಲ್ಲಿನ ಪ್ರದರ್ಶನ ಅಷ್ಟೇನೂ ಚೆನ್ನಾಗಿರಲಿಲ್ಲ ಅಂತ ಒಪ್ಪಿಕೊಂಡರು. ಇದು ಮರೆಯಲು ಇಷ್ಟಪಡುವ ಪಂದ್ಯ ಅಂತ ಕೂಡ ಹೇಳಿದರು. ಐಪಿಎಲ್ 2026 ಟ್ರೋಫಿ ಬೆನ್ನತ್ತಿರುವ ಆರ್ಸಿಬಿ, ಧರ್ಮಶಾಲಾದಲ್ಲಿ ನೀಡಿದ ಆಲ್ರೌಂಡ್ ಪ್ರದರ್ಶನ ತಮ್ಮ ಚಾಂಪಿಯನ್ ಗುಣಮಟ್ಟ ಮತ್ತು ತಂಡದ ಬಲವನ್ನ ಎತ್ತಿ ತೋರಿಸಿದೆ.